ಕಿನಿ ಸರ್, ವಿಷ್ಣು ಸರ್. ನನದು ಫಸ್ಟ್ ಟೈಮು CCL ಟೀಮ್ನ ಗೈಡ್ ಮಾಡ್ತಾ ಇರೋದು ಬಿಕಾಸ್ ಆಫ್ ಸೊ ಅಫ್ಕೋರ್ಸ್ ಯಾಕಂದರೆ ಇಟ್ಸ್ ವೆರಿ ಕ್ಲೋಸ್ ಆ್ಯಂಡ್ ಒಂದು ನಮ್ಮ ಕ್ರಿಕೆಟಿಂದ ಒಂದು ಸ್ವಲ್ಪ ಇನ್ಪುಟ್ ಕೊಡೋಣ ಅಂತ ಟೀಮ್ಗೆ. ಬಟ್ ಆಲ್ರೆಡಿ ದೇ ನೋ ಎವ್ರಿಥಿಂಗ್. ನನಗೂ ರಿತೇಶ್ಗೂ ಸ್ವಲ್ಪ ಈಸಿ ಆಗ್ತಾಯಿದೆ ಜಾಬು. ಬಟ್ ರೇರಿಂಗ್ ಟು ಗೋ ಆ್ಯಂಡ್ ನಥಿಂಗ್ ಟು ಲೂಸ್. ಯಾಕಂದರೆ ಟೀಮ್ ತುಂಬ ಜೆಲ್ ಆಗಿದೆ. ಇವಾಗ ಇನ್ನೊಂದು ವಾರ ಇದೆ. ಸೊ ದೇ ಆರ್ ಪುಟಿಂಗ್ ದೇರ್ ಹಾರ್ಡ್ ವರ್ಕ್ ಆ್ಯಂಡ್ ಅಫ್ಕೋರ್ಸ್ ಅವ್ರ ಟೈಮ್ ಇದ್ದಂತೂ ಅನ್ಬಿಲೀವಬಲ್ ದ ಲೀಡರ್ಶಿಪ್ ವಾಟ್ ಈಸ್ gone through. And 11 years is not easy to form a team. ಆ್ಯಂಡ್ ಎಲ್ಲರೂ ಅದೇ ಥರನೇ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಇದೊಂಥರ ವರ್ಲ್ಡ್ ಕಪ್ ಥರನೇ ಅನ್ಬೋದು. ಆ್ಯಂಡ್ ನಮಗೆ ಆರ್ಟಿಸ್ಟ್ ಅವರು ಇಷ್ಟೊಂದು ಎಂತೂ ಇದೆ ಕ್ರಿಕೆಟ್ ಮೇಲೆ ಅಂತ ಈಗ ಗೊತ್ತಾಯಿತು. ಯಾಕಂದರೆ ನನಗೂ KCCಗೆ ಅವರೇ ಚಾನ್ಸ್ ಕೊಟ್ಟಿದ್ದು ಬಿಕಾಸ್ ಐ ವಾಂಟ್ ಟು ಪ್ಲೇ ಕ್ರಿಕೆಟ್. ಸೊ ಟಿಲ್ ಐ ಆಮ್ ಫಿಟ್ ಐ ಕೀಪ್ ಪ್ಲೇಯಿಂಗ್. ಬಟ್ ನಮ್ಮದು ಇನ್ಪುಟ್ಟು ಎಲ್ಲರಿಗೂ ಕೊಟ್ಟಾಗ ಅದೇ ಥರ ಸ್ವೀಕರಿಸಿದ್ರು ಅವರು. ಆ್ಯಂಡ್ ಥ್ಯಾಂಕ್ಸ್, ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್. ಆ್ಯಂಡ್ ಅಫ್ಕೋರ್ಸ್ ಕರ್ನಾಟಕ ಬುಲ್ಡೋಸರ್ ಅಂದರೆ ಸುಮ್ಮನೆನಾ? ಏನಂತೀರ ಬಾಯ್ಸ್? ಬಿಡೋದೇ ಬೇಡ, ಮಾತಾ ಇಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು